ಅಯ್ಯೋ ಚಿಕ್ಕ ಯಜಮಾನ್ರೆ ಇದೇನ್ ಮಾಡ್ತಿದ್ದೀರಾ? ಬಿಡಿ ಅದನ್ನ. ಪರವಾಗಿಲ್ಲ ಬಿಡು ಮಲ್ಲಿ. ನೀವು ಬಿಡ್ತೀರೋ ಇಲ್ವೋ? ಬಿಡಿ ಅದು. ನೀನ್ ನಂಗೆ ಹೊಲದಲ್ಲಿ ಸಹಾಯ ಮಾಡಲ್ವಾ? ಹಾಗೆ ಇದು ಅದು ಬೇರೆ ಇದು ಬೇರೆ ಚಿಕ್ಕ ಯಜಮಾನ್ರೆ. ಅವೆಲ್ಲ ಮುಟ್ಬಿಡಿ ನೀವು. ಬಿಡಿ. ಅರೆ ಆಯ್ತು ಬಿಡು. ನನ್ ಮಾತು ಕೇಳ್ತಿರಲ್ವೋ? ಬಿಡಿ ಅದನ್ನ. ಸ್ವಲ್ಪ ಸಹಾಯ ಮಾಡ್ತೀನಿ ನಿನಗೆ, ಏನು ಪರವಾಗಿಲ್ಲ. ನನಗೂ ಬರತ್ತೆ ಇದೆಲ್ಲ ಗೊತ್ತಾ? ಹಿಂಗೆಲ್ಲ ಹೇಳಿದ್ರೆ ಕೇಳಲ್ಲ ನೀವು. ಬಿಡಿ 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 ಅದು. ಏನ್ ಮಾಡ್ತೀರಾ ನೀವು? ಬಿಡಿ. ಯಾಕೆ ಮಾಡ್ಬೇಕು ಈ ಕೆಲಸ ಎಲ್ಲ? ಹಾ ಏನೋ ಗೊತ್ತಿಲ್ಲ ಮಲ್ಲಿ, ಯಾವಾಗ್ಲೂ ನಿನ್ ಜೊತೆಲೇ ಇರ್ಬೇಕು ಅಂತ ಅನ್ಸುತ್ತೆ. ನಿನ್ನ ಬಿಟ್ಟು ಸ್ವಲ್ಪ ಹೊತ್ತು ಇರಕ್ಕಾಗಲ್ಲ. ವಿಚಾರ ಆಗುತ್ತೆ. ಮುಂಚೆ ಎಷ್ಟೊಂದು ಪುಸ್ತಕ ಓದ್ತಿದ್ದೆ ಗೊತ್ತಾ? ಈಗ ಏನು ಓದಕ್ಕೂ ಮನಸ್ಸೇ ಆಗಲ್ಲ. ಬರೀ ನಿನ್ನನ್ನೇ ಓದೋಣ ಅನ್ಸುತ್ತೆ. ಆಯ್ತು. ಮುಂಚೆ ನೀವು ತುಂಬಾ ಪದ್ಯಗಳು ಬರೀತಿದ್ರಂತೆ, ಈಗ ಯಾಕೆ ಬರೆಯೋದಿಲ್ಲ? ಈಗ ನೀವು ನನಗೋಸ್ಕರ ಒಂದು ದೊಡ್ಡ ಪದ್ಯ ಬರೀಬೇಕು ಆಯ್ತಾ? ನೀವು ಬರೀತೀರಿ, ಅಷ್ಟರೊಳಗೆ ಈ ಕೆಲಸ ಎಲ್ಲ ಮುಗಿಸ್ಬರ್ತೀನಿ. ಇಲ್ಲ, ನಾನು ಇಲ್ಲೇ ಇರ್ತೀನಿ. ಈಗ ನೀನೇ ನನಗೆ ಪದ್ಯ ಕಾದಂಬರಿ ಎಲ್ಲ. ನಾನು ಪದ್ಯ ಕಾದಂಬರಿ ಇವೆಲ್ಲನೂ ನೀವು ನನ್ನ ಓದ್ತೀರಾ? ನನಗೆ ಏನಿದೆ ಓದಕ್ಕೆ? ನಾನು 3ನೇ ಕ್ಲಾಸು ಓದಿಲ್ಲ. ಅಲ್ಲಿ ನೀನೇನಾದರೂ ಓದಿದ್ರೆ ನಿನ್ನಲ್ಲಿ ಇಷ್ಟೊಂದು ಮುಗ್ಧತೆ ಪ್ರಾಮಾಣಿಕತೆ ಇರ್ತಿರ್ಲಿಲ್ವೇನೋ? ಅದೇನೋಪ್ಪ, ನೀವು ಯಾವಾಗಲೂ ಇಷ್ಟಿಷ್ಟು ಉದ್ದ ಮಾತಾಡ್ತೀರಿ, ನಂಗೆ ಅದ್ರಲ್ಲಿ ಏನೂ ಅರ್ಥನೇ ಆಗಲ್ಲ. ಚಿಕ್ಕ ಯಜಮಾನ್ರೆ, ನೀವು ತುಂಬ ಬುದ್ಧಿವಂತರು, ನಾನೇ ಡಟ್ಟಿ. ನನಗೆ ಓದೋಕ್ಕೂ ಬರಲ್ಲ, ಬರೆಯೋದಕ್ಕೂ ಬರಲ್ಲ. ನಿಜ ಹೇಳಬೇಕಂದ್ರೆ ನನಗೆ ನನ್ನ ಹೆಸರು ಬರೆಯೋಕ್ಕೆ ಬರಲ್ಲ. ನಾನು ನಿನ್ಗೆ ಹೇಳ್ಕೊಡ್ತೀನಿ ಒಂದೇ ನಿಮಿಷದಲ್ಲಿ. ಎಲ್ಲಿಗೆ ಹೋಗ್ತಿದ್ರಿ? ಎಲ್ಲಿಗೆ ಚಿಕ್ಕ ಯಜಮಾನ್ರೆ? ಬಾ ನೀನು, ನಾನು ಹೇಳ್ತೀನಿ. ಬಿಡದಲ್ಲ. ಎಲ್ಲಿಗೆ ಚಿಕ್ಕ ಯಜಮಾನ್ರೆ? ಎಲ್ಲಿಗೆ ಕರ್ಕೊಂಡು ಹೋಗ್ತೀರಾ? ನಾನು ಹೇಳ್ತೀನಿ, ಒಂದು ನಿಮಿಷ. ಪಾತ್ರೆ ಎಲ್ಲ ಪಾತ್ರೆ ಎಲ್ಲ ಎಂತದ್ರೆ ಅಯ್ಯೋ ಒರ್ಸ್ಕೋ ಎಲ್ಲ ಕೈಯೆಲ್ಲ. ಏನು ಚಿಕ್ಕ ಯಜಮಾನ್ರೆ, ಎಲ್ಲಿ ಕರ್ಕೊಂಡು ಹೋಗ್ತಿದ್ರಿ? ಎಲ್ಲಿಗೆ? ಬಾ ನೀನು, ಇಲ್ಲಿ ಬಾ ಬಾ. ಅಲ್ಲ, ಅರ್ಧದನೇ ಕೆಲಸ. ಅರ್ಧ ಆಯ್ತು, ಪರಲ್ಲ. ಬಾ ಬಾ. ಅಯ್ಯೋ ಹುಷಾರು. ಹಾಂ ಬಾ ಬಾ. ಇಲ್ಲಿ ಇಲ್ಲೇ ನಿಂತ್ಕೋ. ಹಾಂ, ಅಲ್ಲಾಡ್ಬಿಡ, ಅಲ್ಲೇರು. ಏನು ಹುಡುಕ್ತಿದ್ದೀರಿ? ನಾನು ತಗೊಡ್ಲಾ? ಬರ್ಬೇಡ, ಅಲ್ಲೇರು, ಅಲ್ಲೇರು. ಈಗ ನೋಡು. ಏನೋ ಬರೀತಿದ್ದೀರಾ? ನೋಡು. ಏನ್ ಹೇಳ ನೋಡೋಣ. ಶ್ರೀಕಾಂತ. ನಿಮ್ಮ ಹೆಸರು? ಹೇಳು. ಶ್ರೀಕಾಂತ. 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 ಶ್ರೀ ಶ್ರೀ
ಸರಿ ಬಿಡು. ಇದೇನು? ನನಗೆ ಗೊತ್ತಿಲ್ಲ ಅಂತ ಆಗ್ಲೇ ಹೇಳಿದ್ನಲ್ಲ ಚಿಕ್ಕ ಯಜಮಾನ. ಆಯ್ತಾಯ್ತು, ಸರಿ, ಕೋಪ ಮಾಡ್ಕೊಬೇಡ. ಈಗ ನೀನೇ ಹೇಳ್ತೀಯ ನೋಡು. ಕೊಡಿ. ಎಲ್ಲಿ? ನೀನೇ ನೋಡು, ಹೇಳು ನೋಡೋಣ. ಎರಡು ಒಂದೇ ತರ ಇದೆ. ಹಾ, ಈಗ ನೀನೇ ಓದು. ಮಾ ಹ್ಮ್ ಮಾ ಹ್ಮ್ ಲೀ ಹ್ಮ್ ನೋಡು. ಲೀ ಮಳ್ಳಿ. ಅಷ್ಟೇ. ಹೇಳು, ನಿನಗೂ ಓದಕ್ ಬರೆಯಕ್ಕೆಲ್ಲ ಬರತ್ತೀಗ. ನಾಳೆಯಿಂದ ನೀನೇ ಪದ್ಯ ಬರೀಬೋದು. ಹಾ ಬರ್ತೀನಿ. ನೋಡು. ಮಲ್ಲಿ, ನೀನು ಇದನ್ನೆಲ್ಲ ಶ್ರೀಕಾಂತನ ಪ್ರಾಣನ ಉಳಿಸೋದಕ್ಕೆ ಮಾಡ್ತಾ ಇದೀಯ. ಪ್ರಾಣ ಉಳಿಸೋದು ಪಾಪದ ಕೆಲಸ ಅಲ್ಲ. ನೀನು ಶ್ರೀಕಾಂತನ ಪ್ರೀತಿನ ಗಳಿಸ್ಕೊ, ಅವನ ಮನಸ್ಸನ್ನ ಒಳಿಸ್ಕೊ. ಆವಾಗ ನೀವಿಬ್ರು ಜೊತೆಗಿರ್ಬೋದು. ನೀನು ನಿನಗೆ ಒಪ್ಸಿದ ಕೆಲಸನ ಮಾಡ್ಬೋದು. ಯಾವತ್ತಿದ್ರೂ ನೀನು ಒಂದಿನ ಆ ಕೆಲಸ ಮಾಡಲೇಬೇಕಲ್ವಾ? ಶ್ರೀ, ಏನ್ ನಡೀತಿದೆ ಅಲ್ಲಿ? ಈ ಮನೇಲಿ ಹೇಳೋರು ಕೇಳೋರು ಯಾರು ಇಲ್ವಾ ನಿಮ್ಗೆ? ಶ್ರೀಕಾಂತಪ್ಪವ್ರೆ, ಎಂಟ್ರು ಜೀವಂತವಾಗಿ ಬದುಕಿರುವಾಗ್ಲೇ ದಾಸಿ ಜೊತೆ ನೀವು ಅಯ್ಯಪ್ಪ ನೋಡಕ್ಕಾಗಕ್ಕಿಲ್ಲ ಕಣಪ್ಪ. ನಾಚಿಕೆ ಮಾನ ಮರ್ಯಾದೆ ಇಲ್ದಿರೋರ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ. ನೀ ನಡಿ ಶ್ರಾವಣಿ, ನಡಿ. ಹಂಗಂತೀರಾ? ಬಾ ಚಂದ್ರಿ. ಥು. ಅಯ್ಯೋ ಅಯ್ಯಯ್ಯೋ ಅಯ್ಯೋ ಅಯ್ಯಯ್ಯೋ. ಮಲ್ಲಿ, ನೀನು ಹೋಗಿ ಮಲ್ಕೋ, ತುಂಬ ಹೊತ್ತಾಗಿದೆ. ಏನ್ ಮಾಡ್ಲಿ ನಾನು? ಸಮಾಧಾನ ಮಾಡಿ ಪಾಪ. ಶ್ರಾವಣಿ, ಸಮಾಧಾನ ಮಾಡ್ಕೊ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ? ಅಲ್ಲಿ ನೋಡಿ. ಮಾನ ಪರ್ವತಿ ಬಿಡ್ವಾ ಬಾಬಾ, ನನ್ಗೆ ಆಗ್ತಿರೋ ಅನ್ಯಾಯನ ನೀವೇ ತಡಿಬೇಕು. ಈ ಮನೇಲಿ ನಿಮ್ಮನ್ ಬಿಟ್ರೆ ನನಗೆ ಬೇರೆ ಯಾರು ಇಲ್ಲ. ಪ್ಲೀಸ್ ಬಾಬಾ, ಇದಕ್ಕೆ ನೀವೇ ಏನಾದರೂ ಮಾಡಿ. ಶ್ರಾವಣಿ, ನಿನ್ನ ಪರಿಸ್ಥಿತಿ ನೋಡಿ ನೋಡಿ ನನಗೆ ಬೇಜಾರಾಗ್ಬಿಟ್ಟಿದೆ. ನಾನು ಗೌರಿ ಇಬ್ರು ಮಧ್ಯರಾತ್ರಿಲೆಲ್ಲ ಎದ್ದು ಕೂತ್ಕೊಂಡು ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ. ನನ್ನ ತಮ್ಮ ಯಾಕೆ ಹಿಂಗಾದ್ನೋ ಏನೋ. ಒಂದು ಮಾತಂತೂ ಸತ್ಯ ಶ್ರಾವಣಿ, ಮತ್ತೆ ಶ್ರೀಕಾಂತ ನಿನ್ನ ಕೈಗೆ ಸಿಗೋದು ಗೋವಿಂದ. ಕಡೆ ಪಕ್ಷ ಈ ಮನೆಯಲ್ಲಿ ನಿಂಗೆ ಸೊಸೆ ಅನ್ನೋ ಸ್ಥಾನನಾದರೂ ಇದೆ, ಅದನ್ನಾದರೂ ಉಳಿಸ್ಕೊಳಕ್ಕೆ ಪ್ರಯತ್ನ ಪಡು. ಇಲ್ಲ ಅಂದರೆ ಅದು ಗೋವಿಂದ ಗೋವಿಂದ.
ಅಯ್ಯೋ ಸುಮ್ಕಿರಿ, ನೀವು ಭಯ ಪಟ್ಕೋಬೇಡಿ. ಅಯ್ಯೋ ಜಗದೀಶಪ್ಪ ಅವ್ರೆ, ಪಾಪ ಶ್ರಾವಣಿ ಅನ್ನೋರ್ಗೆ ಸೇರ್ತಾ ಇದ್ದಂಗೆ ಬುಡ್ಸಿ ಹೇಳಿ, ಪಾಪ ಅಲ್ವೇ. ನೋಡು ಶ್ರಾವಣಿ, ಯಾರು ಒಪ್ಲಿ ಬಿಡ್ಲಿ, ನೀನು ಈ ಮನೆ ಸೊಸೆ. ಈ ಮನೆ ಆಸ್ತಿಲಿ ಒಂದು ಪಾಲು ಅಂತ ನಿಂದಿದ್ದೇ ಇದೆ. ಅದನ್ನ ನೀನು ಕೇಳು, ಹಾಗೆಲ್ಲ ತನ್ನಿಂದ ತಾನಾಗಿ ಸರಿ ಹೋಗುತ್ತೆ. ಆದ್ರೆ ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ನಿನಗೆ ಇದೆಲ್ಲ ಅರ್ಥ ಆಗಲ್ಲ ಶ್ರಾವಣಿ. ನಾನು ಹೇಳ್ದಾಗ ಕೇಳಿದ್ರೆ ನಿನ್ನ ಸಮಸ್ಯೆಗೆಲ್ಲನೂ ಪರಿಹಾರ ಸಿಗುತ್ತೆ. ಅಲ್ಲ ಬಾಬಾ, ನಾನ್ ಹೇಳಿದ್ರೆ ಅವ್ರ ಆಸ್ತಿ ಕೊಡ್ತಾರಾ? ಕೊಡ್ಲೇಬೇಕು ಶ್ರಾವಣಿ. ಕೊಡಲ್ಲ ಅಂದ್ರೆ ಕೋರ್ಟಿಗೆ ಹೋಗ್ತೀನಿ ಅಂತ ಹೆದರ್ಸು. ಸರಿ, ಯಾವಾಗ ಕೇಳಲಿ? ಈಗಲೇ ಬೇಡ, ಅದಕ್ಕೂ ಒಂದು ಸಮಯ ಬರುತ್ತೆ. ಆ ಸಮಯ ಬಂದಾಗ ನಾನೇ ಹೇಳ್ತೀನಿ. ಸರಿ ಬಾಬಾ, ನೀವು ಹೇಗೆ ಹೇಳ್ತಿರೋ ಹಾಗೆ. ಶ್ರಾವಣಿ ಅಮ್ಮವ್ರೆ, ಪಾಪ ಈಟೊತ್ಕೊಂಡು ಹೊತ್ತು ಕರೆದು ಮಾತಾಡಿ ಸಾನೆ ಸುಸ್ತಾಗ್ಬಿಟ್ಟಿದ್ದೀರಿ. ಬನ್ನಿ ಬೆಚ್ಚಗ್ ಮನಿಕೋವಂತ್ರಿ. ಬನ್ನಿ ಪಾಪ. ಮಲ್ಲಿ, ನಿನ್ನ ಮೇಲೆ ನನ್ನ ಪ್ರೀತಿ ಇದೆ. ನಿನ್ನದು ನಿಷ್ಕಲ್ಮಶವಾದ ಮನಸ್ಸು. ನನಗೊತ್ತು ಮಲ್ಲಿ, ನೀನು ನನ್ನ ಮನಸಾರೆ ಪ್ರೀತಿಸ್ತಿದ್ಯಾ, ಆರಾಧಿಸ್ತಿದ್ಯಾ ಅಂತ. ನಮ್ಮ ಪ್ರೀತಿ ಅದೆಲ್ಲಿಗೆ ಹೋಗಿ ಮುಟ್ಟುತ್ತೋ? ಈ ನಮ್ಮ ಪ್ರೀತಿಗೆ ಯಾವ ಅರ್ಥ ಕೊಡಲಿ? ಯಾಕೆಂದರೆ ನನಗೆ ಆ ಶ್ರಾವಣಿ ಜೊತೆ ಮದುವೆ ಆಗಿದೆ. ಶ್ರಾವಣಿ ಅವಳು ನಿನ್ನ ಪಾಲಿಗೆ ವೈರಿನೇ ಆಗ್ಬಿಟ್ಟಿದ್ದಾಳೆ. ನಿನಗೆ ತುಂಬ ತೊಂದರೆ ಕೊಡ್ತಿದ್ದಾಳೆ. ಅವಳು ಮಾತ್ರ ಅಲ್ಲ, ಅಮ್ಮ ತಾತನ ಬಿಟ್ಟರೆ ಉಳಿದವರೆಲ್ಲರೂ ನಿನಗೆ ಕಾಟ ಕೊಡ್ತಿದ್ದಾರೆ. ಅವರೆಲ್ಲ ಸಾಲದು ಅಂತ ಈಗ ಜಗದೀಶ ನಿನ್ನ ಮೇಲೆ ಕಂಡು ನಾನು ನಿನಗೇನು ಆಗೋದಕ್ಕೆ ಬಿಡಲ್ಲ. ನಿನಗೆ ತೊಂದರೆ ಕೊಡೋಕ್ಕೆ ಬಂದವ್ರನ್ನ ನಾನು ಸುಮ್ಮನೆ ಬಿಡಲ್ಲ. ಅದು ಯಾರೇ ಆಗಿದ್ರು ಸರಿ, ಜಗದೀಶ ಆದರೂ ಸರಿ. ಜಗದೀಶಪ್ಪ ಅವ್ರೆ, ಜಮ್ನಿ ಕಾಯ್ತಾವಳೆ. ಸರಿ, ತುಂಬ ಹೊತ್ತಾಯ್ತು, ಹೋಗಿ ಮಲ್ಕೋ. ಯಾರು ಹೆಂಗಾರ ಎಕ್ಕೊಟ್ಟೋಗ್ಲಿ, ನನ್ನ ಮಗಳು ಸಂದಾಕಿರ್ಬೇಕು.